ಅದನ್ನ ಯಾಕೆ ಮಾಡಿಲ್ಲ ಇಲ್ಲಿವರೆ ಗ್ಯಾರಂಟಿ ಕೊಟ್ಟಿದ್ರೆ ಸಂತೋಷ, ಸ್ವಲ್ಪ ಹೆಲ್ಪ್ ಆಗೋದಿಲ್ಲ ಅಂತಲ್ಲ, ಅದು ಇವುಗಳನ್ನ ಯಾಕೆ ಕಾನೂನು ಮಾಡ್ತಾ ಇಲ್ಲ? 3 ಕಾಲೇ ಕಾನೂನು ರದ್ದಾಗಿ ಮಾಡ್ತಾ ಇಲ್ಲ, ಬೆಂಬಲ ಬೆಲೆ ಕಾನೂನು ಯಾಕೆ ಮಾಡ್ತಾ ಇಲ್ಲ? ಇದೆಲ್ಲ ಕೇಳ್ತಾ ಇದ್ದಾರೆ ಇವತ್ತು ನಮ್ಮೆಲ್ಲ ನಾಯಕರು. ಇವರು ಇನ್ನೂ ಇದನ್ನು ಜನಪರವಾಗಿ ಪ್ರತಿ ಹಳ್ಳಿ ಮೂಮೆಂಟ್ ಒಯ್ಯಬೇಕಾಗಿದೆ. ಇದನ್ನು ಬೆಂಗಳೂರು ಸಿಟಿಯಲ್ಲಿ ಹೋಗೋದು, ಧಿಕ್ಕಾರ ಮಾಡೋದು, ಘೋಷಣೆ ಆಗೋದು, ಬರೋದು, ಜಿಲ್ಲಾ ಮಟ್ಟದಲ್ಲಿ ಹೋಗೋದು, ಧಿಕ್ಕಾರ ಮಾಡೋದು, ಘೋಷಣೆ ಮಾಡೋದು ಬಂದ್ಬಿಟ್ಟು ಅದಲ್ಲ. ಪ್ರತಿ ಮನೆಗೂ ಹೋಗಿ ಮುಟ್ಟಬೇಕು ಸುದ್ದಿಗಳು. ಅಲ್ಲಿ ನೀವು ಮೂಮೆಂಟು ಸ್ಟಾರ್ಟ್ ಮಾಡಬೇಕು. ಪ್ರತಿ ಹಳ್ಳಿಯನ್ನು ವ್ಯಾಪಾರ ಕೇಂದ್ರ ಮಾಡೋದಕ್ಕಾಗಿ ಗೋಡಾನ ನಿರ್ಮಿಸ್ಬೇಕಾಗಿ ನೆನ್ನಲ್ಲಿ ಹೇಳ್ತಾ ಇದ್ದೀನಿ. ನೀರಾವರಿ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಬೇಕು. ಅದೇ ಕಡೆಗೆ ಅರಣ್ಯವಾಸಿಗಳಲ್ಲಿ ಇರ್ಲಿಕ್ಕೆ ಬಿಡಿಸೋದಕ್ಕೆ ಮತ್ತೆ ಮೂಮೆಂಟ್ ಆಗ್ತಾನೆ ಇರಬೇಕು. ಎಂದೋ ಕೇಳಿಬಿಡುವಂಥದ್ದಲ್ಲ. ಅದ್ರ ಪಾಪ ಇವರು ಆರ್ಥಿಕ ಭದ್ರಿಲ್ಲ, ಆ ಮಾತು ಬೇರೆ, ಅದನ್ನು ಒಪ್ಪಬೇಕಾಗ್ಯದ. ಒಮ್ಮೆ ಇವರೆಲ್ಲ ಮೂಮೆಂಟ್ ಮಾಡಬೇಕು, ದುಡ್ಡು ಬೇಕು, ದುಡ್ಡಿನ ಅಸಹಾಯಕತೆ. ಆದರೆ ಒಕ್ಕಟ್ಟಾಗಿ ಕೊಡೋದಕ್ಕೆ ಸಾಧ್ಯ ಇದೆ. ಇತ್ತೀಚೆಗೆ ಗುರ್ಲಾಪುರ್ಲಾದಂಥ ಒಂದು ಹೋರಾಟ, ಅದ್ರ ಹಿಂದೆ ಅನೇಕ ರೈತ ಹೋರಾಟಗಳಾಗಿದ್ದಾವೆ. ನಮ್ಮ ಪ್ರೊಫೆಸರ್ ನಂಜನಸ್ವಾಮಿಗಳು, ಬಾಬಾಗೌಡ ಪಾಟೀಲರು, ರುದ್ರಪ್ಪನವರು, ಹಿಂದಿನ ರುದ್ರೇಶ್ ಅವರು, ಜೊತೆಗೆ ಸುಂದರೇಶ್ ಅಂತ ಮಹಾನಾಯಕರು ಬಂದು ಹೋಗಿದ್ದಾರೆ ರೈತರು. ಅದೇ ಕಾಲಕ್ಕೆ ಲಂಕೇಶ್ವರಂಥ ತಿಳುವಳಿಕೆ ಸಮಾಜವಾದಿ ಚಿಂತಕರು, ಶಾಂತವೇರಿ ಗೋಪಾಲಗೌಡರು ಅಂತವರು, ಇವರು ಬಂದು ಹೋಗಿದ್ದಾರೆ. ಅದಕ್ಕೆ ಜಾಗೃತಿ ಮಾಡ್ತಾಯಿದ್ದಾರೆ. ಗಣಪತಿ ಅನ್ನುವಂಥವ್ರು, ಇನ್ನೂ ಅನೇಕರಿದ್ದಾರೆ. KT ಗಂಗಾಧರಯ್ಯ ಅನ್ನುವಂಥವ್ರು, ಗಂಗಾಧರಪ್ಪ ಅನ್ನುವಂಥವ್ರು, ಇನ್ನೂ ಅನೇಕರಿದ್ದಾರೆ. ಇಲ್ಲ ಇವರೆಲ್ಲ ಒಕ್ಕಟ್ಟು ಆಗಬೇಕಾಗಿದೆ, ಜನಕ್ಕೆ ಹೋಗಿ ತಿಳಿಸ್ಬೇಕಾಗಿದೆ, ಜನರನ್ನು ಬಡದೆಬ್ಬಿಸ್ಬೇಕಾಗಿದೆ. ನಮ್ಮ ಮೀಡಿಯಾ ಅಂತ ಮಾಡೋದಿಲ್ಲ. ಯಾಕಂದರೆ ಗೋಧಿ ಮೀಡಿಯಾ ಕೇವಲ ಕಾರ್ಪೊರೇಟ್ಗಳ ಕೈಗೊಂಬೆಗಳು. ಅವರ ಮಾರ್ಕೆಟಿಗೆ ಅನುಕೂಲ ಆಗ್ತದೆ, ಮತ್ತಾರಿಗೂ ಅಲ್ಲ ಅನ್ನೋದನ್ನು ನಾವು ನೋಡ್ತಾ ಬಂದಿದ್ದೀವಿ. ಎಲ್ಲ ನೆಲೆಯಲ್ಲಿ ಹೋರಾಟ ನಡೀತಾ ಇದೆ. ಈ ಒಂದು 15 ಸಮಸ್ಯೆಗಳು ಇಟ್ಕೊಂಡು ಹೋರಾಟ ಮಾಡಿದ್ದಾರೆ.